ಹ್ಞೂ ಬತ್ತವಳೆ. ಇವ್ಳು ನೋಡ್ಬಿಟ್ರೆ ಆಗಲ್ಲ. ಏನು ಇವ್ರ ಮನೆಗೆ ಬಂದಿದ್ದೀನ ನಾನು ಇರೋ ಅಂಥವ್ರ ಮನೆಯಾಗಿದ್ರು ಇವಳಿಗೇನಪ್ಪ ತಮ್ಗಳಿಗೆ ಇಲ್ಲದ್ದೆಲ್ಲ ಹೇಳ್ಕೊಂಡು ಕೊಡ್ತಾಳೆ. ಇಲ್ಲ ಸುಮ್ಮನಿದ್ರೆ ಏನು ನನ್ನೇನು ಒಂಥರ ಇದು ಮಾಡ್ತಾಳೆ. ನಾನು ಸುಮ್ಮನಿರಲ್ಲ ಬಿಡು, ನಾನು ಮಾತಾಡ್ತೀನಿ. ಓ ಯಾಕೆ ಇವಳು ತಮ್ಗಳಿಗೆ ಹೇಳ್ಬೇಕು? ಇವ್ರ ತಮ್ಗಳಿಗೆ ಹೇಳಿದ ತಕ್ಷಣ ನಾನು ಹೆದರ್ಕೊಬಿಡ್ತೀನಿ. ಮುಂಚೆ ಥರ ಹೆದರ್ಕೊಳ್ಳೋ ಕರಿಯಮ್ಮ ಅಲ್ಲ, ಈ ಕರಿಯಮ್ಮನೇ ಬೇರೆ. ನಾನು ಯಾರಿಗೂ ಹೆದರ್ಕೊಳ್ಳೋ ಅಂತವಳೆ ಅಲ್ಲ. ಅದೇನಾಗುತ್ತೆ ಆಗಲಿ ನೋಡೇ ಬಿಡೋಣ ಅಂತ ಹೇಳ್ತೀನಿ. ಅದೇನಾಗುತ್ತೆ ಆಗಲಿ ನೋಡ್ತೀನಿ. ಪಾಡಿಗೆ ನಾವು ಸುಮ್ಮನೆ ಇದ್ರು ಬಿಡಲ್ವಲ್ಲ. ತಮ್ಮಂದ್ರಿಗೆ ಇಲ್ಲದೆಲ್ಲ ಹೇಳ್ಕೊಡ್ತಾಳೆ. ಇನ್ನು ತಮ್ಮಂದ್ರಿಗೇನೋ ಹೇಳಿದ ತಕ್ಷಣ ನಾನು ಹೆದರ್ಕೊಬಿಡ್ತೀನ. ನೋಡೋಣ ಏನಾಗುತ್ತಾ ಆಗಲಿ. ನಾನು ಯಾಕೆ ಹೆದರ್ಕಮಲ್ಲ, ನಾನು ಹೆದರ್ಕಮಲ್ಲ ಬಿಡು. ಅದು ಯಾರು ಏನು ಹೇಳಿದ್ರು ಸಹ್ಯ, ನಾನು ಈ ಹೆದರ್ಕಮಲ್ಲ. ಬರಲಿ ಅವ್ರ ತಮ್ಮಗಳು ಬರಲಿ, ತಮ್ಮ ನೇಣ್ತಾರೆ ಬರಲಿ, ಯಾರು ಬಂದರೂ ನಾನು ಹೆದರಲ್ಲ. ನೀನು ಯಾಕೆ ಉಗಳೋದು? ಫಸ್ಟು ಸರಿಯಾಗಿರೋದು ಕಲಿ. ಸುಮ್ಮನೆ ನಿನ್ನ ತಮ್ಮಗಳಿಗೆಲ್ಲ ಹೇಳ್ಕೊಡೋದು ಉಗಳೋದು ಎಲ್ಲ ಮಾಡಿದ್ರೆ ಅಂದರೆ ಸರಿಯಾಗಲ್ಲ. ನಿನ್ಕಂಡು ಮಾತಾಡು, ಅದೇ ಹೋಗ್ತಾ ಇದೆಯಲ್ಲ. ಫ್ರೆಂಡ್ಸ್, ನಮ್ಮ ಊರಲ್ಲಿ ನಾಳೆ ಹಬ್ಬ ಇರೋದ್ರಿಂದ ಒಂದು 4 ವಿಡಿಯೋ ಬರ್ತವೆ ಅಷ್ಟೇ. ದಯವಿಟ್ಟು ಎಲ್ಲರೂ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾಳೆ ನಾಡಿದ್ದು 4 ವಿಡಿಯೋ ಬರ್ತವೆ. ಇವತ್ತು ಮತ್ತು ನಾಳೆ ಸ್ವಲ್ಪ ಟೈಮ್ ಬೇಕಾಗಿರೋದ್ರಿಂದ ವಿಡಿಯೋಸ್ ಜಾಸ್ತಿ ಮಾಡೋದಕ್ಕಾಗೋದಿಲ್ಲ. ಇವತ್ತು ಮತ್ತು ನಾಳೆ ಇವತ್ತು 4 ವಿಡಿಯೋ, ನಾಳೆ 4 ವಿಡಿಯೋ ಬರ್ತವೆ. ದಯವಿಟ್ಟು ಎಲ್ಲರೂ ಕ್ಷಮಿಸಿ. ಮುಂಚೆನೇ ಹೇಳಿಲ್ಲ ಅಂತೇಳಿ ತುಂಬ ಜನ ಬೇಜಾರು ಮಾಡ್ಕೊತೀರ. ಅದಕ್ಕೆ ಮುಂಚೆನೇ ಹೇಳ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಿಂತ್ಕೊಳ್ಳೆ, ಅದೇ ಹೋಗ್ತಾ ಇದೆಯಲ್ಲ, ನಿಂತ್ಕೋ ಫಸ್ಟು. ನಿಂತ್ಕೊಂಡ್ರೆ ಸರಿ, ನಿಂತ್ಕೊಂಡು ಮಾತಾಡು. ತೂ ಅಂತ ಉತ್ಕೊಂಡು ಹೋಗಿದೀಯ ಅಂತಂದರೆ ಸರಿ ಹೋಗಲ್ಲ. ನಿನ್ಕಂತೀನಿ ಬಾ, ನಾನೇನು ಹೆದರ್ಕಮಲ್ಲ. ನಾನೇನು ನಿನ್ನ ಮನೆ ಬಾಗಿಲಿಗೆ ಬಂದಿದ್ದೀನಿ. ನಿನ್ನ ತಮ್ಮರಿಗೆಲ್ಲ ಹೇಳ್ಕೊಳ್ಸೋದಕ್ಕೆ ನೀನು ಏನು ನಿನ್ನ ಮನೆ ಬಾಗಿಲಿಗೆ ಏನು ಬಂದಿಲ್ವಲ್ಲ. ನಾನು ಹೆದರ್ಕಮಲ್ಲ. ಏನು ನನ್ನ ನೋಡಿ ಬೈಕೆ ಬತ್ತೀಯಲ್ಲ. ಯೋಯ್, ನೀನು ಫಸ್ಟ್ ನೆಟ್ಟಿಗೆ ಇರೋದು ಕಲಿ. ಗೊತ್ತಾಯ್ತು ಕಣೆ ಎಲ್ಲ ಬುದ್ಧಿನಿ. ಏನು ದೊಡ್ಡಿದು ಅನ್ನೋ ಥರ ಮಾತಾಡ್ಬೇಡ ನನ್ನ ಹತ್ರ ನೀನು. ಇಲ್ಲೋಡಿಲೆ, ನಾನು ಹೇಳ್ತಾ ಇದ್ದೀನಿ. ನೀನು ಏನು ನಿನ್ನ ಮನೆ ಬಾಗಿಲಿಗೆ ಬಂದಿಲ್ಲ. ನಿನ್ನ ತಮ್ಮಗಳಿಗೆಲ್ಲ ಹೇಳ್ಬಿಟ್ಟು ನನಗೆ ಇಲ್ಲಿಂದ ಹೋಗ್ಬಿಡು ಅಂತೇಳಿ ಹೇಳಿಸೋ ಅಂಥದ್ದೇನಿಲ್ಲ. ನೀನು ಹೇಳ್ದಷ್ಟು ಇನ್ನೂ ನಾನು ಜೋರಾಗೇ ಇರ್ತೀನಿ ಇಲ್ಲಿ, ಗೊತ್ತಾ? ನೀನು ಹೇಳ್ದಷ್ಟು ಜೋರಾಗೇ ಇರ್ತೀನಿ ಇಲ್ಲಿ. ಯಾಕೆ ಹೋಗ್ಬೇಕು? ನೀನು ಹೇಳಿದ ತಕ್ಷಣ ಹೋಗ್ಬಿಡ್ತೀನಿ ಅಂತ ಅನ್ಕೊಂಡಿದೀಯ? ಯೋಯ್, ನಾನು ಹಂಗೆಲ್ಲ ಹೋಗೋ ಅಂಥವಳೆಲ್ಲ. ನನಗೆ ಗೊತ್ತೈತೆ ಹೆಂಗಿರ್ಬೇಕು ಅಂತೇಳಿ, ನನಗೆ ಗೊತ್ತೈತೆ ಚೆನ್ನಾಗಿ. ಯಾಕೆ ಋತುವಕ್ಕ, ಏನಾಯ್ತು? ತಮ್ಗಳು ಸಾಲದು ಅಲ್ಲೇ ಇನ್ನು ತಮ್ಗಳು ಹೆಂಗ್ತೇರು. ಇವರೆಲ್ಲನ ಬಾಯಿ ಮಾತಾಡ್ಬಿಟ್ಟಿದಿ ಅಂತಂದ್ರೆ ಏನಿಲ್ಲ. ಏನಕ್ಕೆ ನೀನು ಮಾತಾಡೋದು? ನಾನು ಗೊತ್ತಾ ಇದ್ದೀನಿ. ನಾನು ಸುಮ್ಮನೆ ತಮ್ಗಳ್ನು ಬೇರೆ ಕಳ್ಸವಳೆ ಅಂತೇಳಿ ಮಾತಾಡ್ಕೊಂಬಂದ್ಲ. ಅದಕ್ಕೆ ನಾನು ತೂ ಅಂತ ಹೋಗಿದೆ. ಅದಕ್ಕೆ ಅವಳು ಹೋಗಿದ್ಕೊಂಡು ಬರ್ತಾಳೆ. ಅದಕ್ಕೆ ನೀನು ಫಸ್ಟು ಸರಿಯಾಗಿರೋದು ಕಲಿ. ಸುಮ್ಮನೆ ಬಾಯಿಗೆ ಬಂದಂಗೆ ಮಾತಾಡಿದಿ ಅಂದರೆ ಸರಿಯಾಗೋದಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಅಲ್ಲ ನೋಡಿ ಹೆಂಗೆ ಮಾತಾಡ್ತಾಳೆ. ಇವಳು ಏನು ಅಂತ ಅನ್ಕೊಬಿಟ್ಟವಳೆ. ಏನು ಬಿಡು, ಇಲ್ಲೇನು ಏನು ಇವ್ರಿಗೇನು ಅನ್ನೋ ತಕ ಅನ್ಕೊಬಿಟ್ಟವಳೆ. ನಾವು ಹೆಂಗೆ ಅಂತ ಇವಳಿಗಿನ್ನೂ ಸರಿಯಾಗಿ ಗೊತ್ತಿಲ್ಲ. ಇವಾಗ ಚೆನ್ನಾಗವ್ರೆ, ತಮ್ಮ ಹೆಣ್ತಿರು ಅಂತ ಮಾತಾಡ್ತಾರೆ ನೋಡು ಪುಣ್ಯ. ಆವಾಗನೇ ಚೆನ್ನಾಗಾಗಿ ನಿನಗೆ ಏಕೆ ಬೇಕು? ನಾವು ಎಷ್ಟು ಸತಿನಾದ್ರೂ ಜಗಳ ಆಗ್ತೀವಿ, ಎಷ್ಟು ಸತಿ ಆದ್ರೂ ಒಂದಾಗ್ತೀವಿ. ನೀನು ಯಾವಾಗ ಕೇಳಕ್ಕೆ ಮುಚ್ಕೊಂಡು ಇರೋದು ಕಲಿ. ಸುಮ್ಮನೆ ಮಾತಾಡ್ಬಿಟ್ಟಿದಿ ಅಂದ್ರೆ ಸರಿ ಹೋಗಲ್ಲ. ನಿಂದು ಎಷ್ಟಾಯ್ತು ಅಷ್ಟು ನೋಡ್ಕೊಂಡು ತೆಪ್ಪನ ಇರೋದು ಕಲಿಯ. ಯಾಕೆ ನೀನು ಮಾತಾಡೋದು? ಏನಕ್ಕೆ ನೀನು ಮಾತಾಡೋದು? ಏನಿಲ್ಲ, ನಮ್ಮ ಋತು ಹಾಕನ್ ಸವಾಸಕ್ಕೆ ಬಂದಿದ್ಯಾ ಅಂತಂದ್ರೆ ನಿನಗೆ ಏನೋ ಗ್ರಾಚಾರ. ಏನು ಅನ್ಕೊಂಡಿದ್ಯಾ ನೀನು? ಏನು ಅನ್ಕೊಂಡಿದ್ಯಾ ಅಂತ? 1-2 ದಿವಸ ಇದ್ದೇ ಹೋಗ್ಬೇಕು ಪುಣ್ಯಾಕ. ಇವಳು ಇಷ್ಟೊಂದೆಲ್ಲ ಮಾತಾಡ್ತಾ ಇದ್ದಾಳೆ ಅಂತಂದ್ರೆ ಇಲ್ಲ, ಇದ್ದೋಗ್ಬೇಕು. ಅದೇನಾಗುತ್ತಾ ಆಗಲಿ. ಇಲ್ಲ ನೀನು ಇಲ್ಲಿಂದ ಹೋಗ್ಬೇಕು, ಇಲ್ಲ ನಾವಿಲ್ಲಿಂದ ಹೋಗ್ಬೇಕು. ನೀನು ಇಲ್ಲಿಂದ ಓಡಿಸೆ ಕಣೆ ಹೋಗೋದು. ನೀನು ಇಲ್ಲಿಂದ ಓಡಿಸೇ ಹೋಗೋದು. ಇಲ್ಲಿಂದ ಓಡಿಸ್ತಲೆ ಅಂತೂ ಹೋಗಲ್ಲ ನಾವು. ಇಲ್ಲಿಂದ ಓಡಿಸ್ತೀವಿ ನೋಡು. ಚಾಲೆಂಜು, ಭ್ರಮೆ. ನೋಡೋಣ ಕಣೆ, ನೋಡೋಣ ಯಾರು ಇರ್ತಾರೆ ಅಂತ ಹೇಳಿ. ನೀನು ಅಷ್ಟು ಸುಲಭ ಅನ್ಕೊಬೇಡ. ನಮ್ಮ ಪುಣ್ಯನೋ ಶಿವ. ನೀನು ಏನು ಅನ್ಕೊಂಡಿದ್ಯಾ ನೀನು? ನೋಡ್ತೀನಿ ಬಿಡು. ಅಯ್ಯೋ, ಏನು ಮಾಡ್ತಾರೆ, ಏನು ಅಂಥದ್ದು ಇವ್ರ ಕೈಲಿ ಏನು ಮಾಡೋಕ್ಕಾಗುತ್ತೆ ಅಂತ ನೋಡ್ತೀನಿ. ಅಯ್ಯೋ, ನಾನು ನೋಡಿಲ್ವ ಇವ್ರು ಎಂತಾರು ಅಂತ. ಇವರು ಸಮಯಕ್ಕೆ ತಕ್ಕಂಗೆ ಬದಲಾಗ ಅಂತವ್ರು. ಸಮಯಗಾತಿ ಇವರು. ಏನು ನೀನು ಮಾತಾಡೋದು? ಏನೇ ನೀನು ಮಾತಾಡೋದು? ಸರಿಯಾಗಿ ಮಾತಾಡೋದು. ನಮ್ಮ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಯೋಚನೆ ಮಾಡಿ ಮಾತಾಡೋದು ಕಲಿ. ಇಷ್ಟೊಂದೆಲ್ಲ ನೀನು ಇದು ಮಾಡ್ತಾ ಇದೆಯಲ್ಲ, ನೀನು ಯಾರು ಸುಮ್ಮನೆ ಇರೋದಿಲ್ಲ. ಹಿಂಗೆ ಮಾತಾಡ್ತೀಯ ನೋಡು. ಅಬ್ಬಾ, ನಾವೇನೋ ಬಿಡು, ನಮ್ಮ ಋತು ಅಕ್ಕನೇ ಜೋರು ಮಾಡುತ್ತೆ ಅಂತ ನಾವು ಅನ್ಕೊಂಡಿದ್ವಿ. ನೀನು ಭಾರಿ ಇದೆಯಾ ಕಣೆ ನೀನು. ನೀನು ಇಷ್ಟೊಂದೆಲ್ಲ ಇದು ಮಾಡ್ತೀಯ ಅಂದ್ರೆ ನೋಡೋಣ ಕಣೆ. ನಿನ್ನ ಇಲ್ಲಿಂದ ಓಡಿಸೆ ನಾವು ಹೋಗೋದು. ಅಲ್ಲೇವರೆಗೂ ಹೋಗೋದಿಲ್ಲ. ಅಲ್ಲೇವರೆಗೂ ನಮ್ಮ ಋತು ಅಕ್ಕನ ಮನೇಲೇ ಇರ್ತೀವಿ. ನೋಡೋಣ. ಯಾಕೆ ಇರ್ತೀವಿ ಅಂತ ಹೇಳ್ತಾ ಇರೋದು ಹೇಳು. ಯಾಕೆ ಹೇಳು?
ಯಾಕಂದ್ರೆ ಇವಳು ಋತು ಬಂದು ನಮ್ಮ ಮನೆಯಾಗಿದ್ಲು, ಇವಾಗ ನಾವು ಇದ್ದು ಅದನ್ನ ಅವಳು ನಮಗೆ ಬಂದು ಎಲ್ಲ ಮುಗಿಸಿರೋದು ಖರ್ಚು ಮಾಡಿರೋದೆಲ್ಲ ನಾವು ಋತು ಮನೇಲಿ ಖರ್ಚು ಮಾಡಬೇಕು ಅಂತ ಖರ್ಚು ಮಾಡೋಣ. ನಾವೇ ಅವ್ರ ಹತ್ರ ಖರ್ಚು ಮಾಡೋದಿಲ್ಲ. ನನ್ನ ಗಂಡನ ಹತ್ರ ನಾವೆಲ್ಲ ತರಿಸ್ತೀವಿ, ತರಕಾರಿ ಎಲ್ಲನ ತರಿಸ್ಬಿಟ್ಟು ನಾವೆಲ್ಲ ಕೆಲಸ ಮಾಡ್ಕೊಂಡು ಉಣ್ಕೊಂಡು ನಾ ಋತು ಅಕ್ಕನ ಮನೇಲಿ ಇಟ್ಕೊಂಡು ನೀನು ಇಲ್ಲಿಂದ ಓಡಿಸೇ ಹೋಗೋದು ನೋಡೋಣ. ಇಲ್ಲಿಂದ ಓಡಿಸ್ತಾಳೆ ಅಂತ ಹೋಗೋದು ಬೇಡ ಶಿವಾನಿ. ಇಷ್ಟೊಂದೆಲ್ಲ ಮಾತಾಡ್ತಾಳೆ ಅಂತಂದ್ರೆ ನೋಡಿ ಹಿಂಗೆ ಮಾತಾಡ್ತಾಳೆ. ನಮ್ಮ ಋತು ಅಕ್ಕನ ಮನೆಗೆ ಇವಳು ಎಷ್ಟು ಇದು ಮಾಡೋದು. ನನ್ನ ತಮ್ಮ ಮದುವೆ ಆಗ್ತಾ ಇದ್ದಾನೆ, ನನ್ನ ತಮ್ಮ ಮದುವೆ ಆಗಿರತ್ತಾಗ ಬಂದು ನಾವು ಹೆಂಗು ನಮ್ಮ ಪಾಡಿಗೆ ನಾವು ಇದೀವಿ. ನಾವೇನು ನಿಮ್ಮ ಅಕ್ಕನ ಮನೆ ಬಾಗ್ಲಿಗೆ ಏನು ಬಂದಿಲ್ಲ ಕಣಮ್ಮ. ನಿಮ್ಮ ಋತು ಅಕ್ಕನ ಮನೆ ಬಾಗ್ಲಿಗೆ, ನಿಮ್ಮ ಋತು ಅಕ್ಕನ ಮನೆ ಬಾಗ್ಲಿಗೆ ಏನೋ ಬಂದಿದ್ರೆ ಮಾತ್ರ ನೀನು ಮಾತಾಡಬೇಕು. ನಾನು ನಿಮ್ಮ ಋತು ಅಕ್ಕನ ಮನೆ ಬಾಗ್ಲಿಗೆ ಬಂದಿಲ್ಲ, ಸುಮ್ಮನೆ ಮಾತಾಡಿದೆ ಅಂದರೆ ಸರಿ ಆಗೋದಿಲ್ಲ ಅಷ್ಟೇ. ಬಂದಿಲ್ಲ ಅಂತಂದ್ರೆ ಇಲ್ಲೇ ಸುತ್ತ ರೀತಿಯಲ್ಲ ಎಲ್ಲಿ ಸಿಗುತ್ತೆ ಅಂತ ಹೇಳಿ ತಮ್ಮನ್ಗೂ ಎಲ್ಲ ಇಲ್ಲದೆಲ್ಲನ ಹೇಳ್ಬಿಟ್ಟು ಆ ಹುಡುಗಿಗೂ ತಮ್ಮಂಗೆ ಮದುವೆ ಮಾಡಕ್ಕೆ ನೋಡ್ತಾ ಇದೆಯಲ್ಲ. ಅದೇನೆ ಅಲ್ಲ ದೊಡ್ಡ ಇದು ಅನ್ನಂಗೆ ಮಾತಾಡ್ತಾಳಲ್ಲ ಇವಳು. ಅವನಿಗೆ ನಮ್ಮ ತನ್ವಿಗೆ ಸುಳ್ಳು ಹೇಳ್ಬಿಟ್ಟು ಅಲ್ಲೇ ಮದುವೆ ಮಾಡಿಸಿದ್ದಾಯ್ತು, ಏನೋ ಈ ಹುಡುಗಿಗೆ. ಅಯ್ಯೋ ದೇವ್ರ, ಇದಕ್ಕೆ ಯಾಕೆ ಬುದ್ಧಿ ಇಲ್ವೋ ಏನೋ. ಕರೆ ಮತ್ತೆ ಏನಾಯ್ತು ನೋಡು, ಈಗ ಅಲ್ಲೇನೆ ಅವಳ ಕೈಯಲ್ಲಿ ಮಾತಾಡಕ್ ಆಗ್ದಿಲ್ಲದಕ್ಕೆ ಮೋಹಿನಿ ಈ ಋತು ತಮ್ಮಗಳ್ನು ಚೂ ಬಿಡ್ತಾಳೆ, ತಮ್ಮನ ಹೆಂಡ್ತೇರ್ನು ಚೂ ಬಿಡ್ತಾಳೆ. ಹಿಂಗ್ ಮಾಡ್ತಾವಳೆ. ತಮ್ಮನ ಹೆಂಡ್ತೇವ್ರನ್ನೆಲ್ಲ ಚೂ ಬಿಟ್ಕೊಂಡು ಇಲ್ಲಿ ಆಟ ಆಡೋದಕ್ಕೆ ಬಂದವಳ ಅಂತಾಗಿ. ನಾನು ಚೂ ಬಿಡ್ತಾ ಇಲ್ಲ, ಅವರೇ ನನಗೆ ಸಪೋರ್ಟ್ ಮಾಡೋದಕ್ಕೆ ಬಂದಿರೋದೆ ಕಣೆ. ನನ್ನ ತಮ್ಮ ಹೆಂಡ್ತೇರು ನನಗೆ ಸಪೋರ್ಟ್ ಮಾಡೋದಕ್ಕೆ ಬಂದಿದ್ದಾರೆ. ನಮ್ಮ ಋತು ಅಕ್ಕನಿಗೆ ಹೆಂಗೆ ಆಯ್ತಲ್ಲಪ್ಪ ಅಂತೇಳಿ ನನಗೆ ಸಪೋರ್ಟ್ ಮಾಡೋದಕ್ಕೆ ಬಂದಿದ್ದಾರೆ. ಚೂ ಬಿಡ್ತಿದಾರಂತೆ ಚೂ. ಮಾತಾಡೋದು ನೋಡು ಹೆಂಗೆ ಮಾತಾಡ್ತಾಳೆ ನೋಡು ಪುಣ್ಯಶಿವನಿ, ಹೆಂಗೆ ಮಾತಾಡ್ತಾಳೆ ಇವಳು. ಅದೇ ನೋಡ್ತಾ ಇದೀವಿ ಇಷ್ಟೆಲ್ಲ ಇವಳು ಮಾತಾಡ್ತಾ ಇದ್ದಾಳೆ ಅಂತಂದ್ರೆ ಇನ್ನೂ ಸ್ವಲ್ಪ ದಿನ ಹೋಗೋದೇ ಬೇಡ, ನಾವು ಇಲ್ಲಿಂದ ಓಡಿಸೇ ಹೋಗೋದು. ಇಲ್ಲಡೆ ಇವಳು ಮಾತು ಕೇಳ್ಕೊಂಡು ಇವ್ರ ತಮ್ಮನ ಮಾತು ಕೇಳ್ಕೊಂಡು ನೀನಂತ ಮದುವೆ ಆಗಿದೆಯಾ ಅಂತಂದ್ರೆ ನಿನಗೆ ಸರಿಯಾಗಿ ಇದೆ ಹಬ್ಬ ಕಾದೈತೆ ಮುಂದೆ. ಅದು ಏನಂತ ಗೊತ್ತಿಲ್ಲ ನಿನಗೆ, ನೋಡು ಸರಿಯಾಗಿ ಆಗುತ್ತೆ. ಒಂದಲ್ಲ ಒಂದಿನ ಅಯ್ಯೋ ನೀನು ಹೇಳ್ತೀಯ ಸರಿಯಾಗಿ ಆಗುತ್ತೆ ಅಂತ. ಅದೆಂಗೆ ಹೇಳ್ತೀಯ ನೀನು? ಹಿಂಗೆಲ್ಲ ಹೇಳ್ಬೇಡಮ್ಮ. ನೀನು ಯಾಕೆ ಹೇಳೋದು ಹಿಂಗೆ? ನೀನು ಹಿಂಗೆಲ್ಲ ಹೇಳ್ಬೇಡ. ನನಗೆ ಗೊತ್ತೈತೆ ನಮ್ಮ ಕರಿಯಮ್ಮಕ್ಕ ಹೆಂಗೆ ಅಂತ ನನಗೆ ಚೆನ್ನಾಗಿ ಗೊತ್ತೈತೆ. ನಮ್ಮ ಕರಿಯಮ್ಮಕ್ಕ ಎಂಥದಂತ ನಾನು ತಿಳ್ಕೊಂಡಿದ್ದೀನಿ, ನೀವು ಹೇಳ್ಬೇಡ್ರಿ. ನಾವೆಲ್ಲ ಚೆನ್ನಾಗಿರೋದು ನೋಡಿ ಸಹಿಸ್ಕೊಳಕ್ಕಾಗಲ್ವೇನ. ತನ್ವಿನು ಹಿಂಗೆ ಹೇಳ್ತಿದ್ದು, ನಾನು ಅವಾಗ ಹೇಳ್ತಿದ್ವಿ ನಾವು ಬೇಡ ಅಂತೇಳಿ. ನಮ್ಮ ತನ್ವಿನು ಹಿಂಗೆ ಹೇಳಿದ್ಲು. ಆವಾಗ ಆಮೇಲೆ ಅವಳಿಗೆ ಗೊತ್ತಾಯ್ತು. ಹಂಗೆ ನಿನಗೂ ಒಂದಲ್ಲ ಒಂದಿನ ನಿನಗೆ ಗೊತ್ತಾಗುತ್ತಾಗ ಇವ ಅಕ್ಕ ಹಿಂಗೆ ಹೇಳಿದ್ರು ಅಂತ. ಇಲ್ಲೋಡೆ ಏಯ್ ಕರಿಯಮ್ಮ, ನೀನು ಏನಾದರೂ ನಮ್ಮ ಋತು ಅಕ್ಕನ ಸುದ್ದಿಗೆ ಬಂದಿದೀಯ ಅಂತಂದ್ರೆ ನೀನು ಗ್ರಾಚಾರ ನೆಟ್ಗಿರೋದಿಲ್ಲ ನೋಡಿ ಹೇಳಿರ್ತೀನಿ. ನನ್ನ ಸುದ್ದಿಗೆ ಬಂದ್ರೆ ನಾನು ಸುಮ್ಮನಿರಲ್ಲ. ನೀನು ಯಾರ ಹತ್ರ ಏನು ಅನ್ನಿಸ್ಕೋಬೇಕು ಅನ್ನೋದೇನಿಲ್ಲ, ನಾನು ಯಾರ ಹತ್ರನೂ ಅನ್ನಿಸ್ಕೊಳ್ಳಲ್ಲ. ನಾವೇನೇನು ಯಾರ್ದೇನು ತಿಂದಿಲ್ಲ. ನಮ್ಮ ದುಡ್ಡು ನಮ್ಮ ಕಾಸು, ನಾವೆಲ್ಲ ನಮ್ಮ ದುಡ್ಡು ನಮ್ಮ ಕಾಸಿನಾಗೆ ನಾವು ಹೆಂಗೋನು ನಮ್ಮ ಪಾಡಿಗೆ ನಾವು ಒಯ್ದೀವಿ. ನಾವೇನೇನು ನಾವೇನು ನಿಮ್ಮ ಮನೆ ಬಾಗಿಲಿಗೆ ಏನು ಬಂದು ಕೊಡ್ರಮ್ಮ ಇಕ್ರಮ್ಮ ಅಂತ ಹೇಳಿಲ್ಲ. ನಾವು ಬಡವರೇ ಆಗಿರ್ಬೋದು, ನಾವು ಹೆಂಗೋ ನಮ್ಮ ಜೀವನ ನಾವು ಮಾಡ್ತೀವಿ. ಏನು ನಿಮ್ಮ ಮನೆಗೇನು ಬಂದಿಲ್ಲ. ನಾವು ಮನೆಗೆ ಬರಲಿಲ್ಲ ಅಂತಂದ್ರೆ ನಮ್ಮ ಸುದ್ದಿಗೆ ಬರಬಾರ್ದು ಅಂತ ಹೇಳ್ತಾ ಇರೋದು. ನಮ್ಮ ಸುದ್ದಿಗೆ ಬರ್ಕೊಡ್ದು ನೀನು. ನಮ್ಮ ಸುದ್ದಿಗೆ ಬಂದಿರಿ ಅಂತಂದ್ರೆ ನಿನಗೆ ಗ್ರಾಚಾರ ನೆಟ್ಗಿರೋದಿಲ್ಲ. ಒಂಥರ ಇವಾಗ ಬಲ ಬಂದಂಗೆ ಆಯಿತು. ಯಾಕಂದರೆ ನಮ್ಮ ಪುಣ್ಯ ಶಿವಾನಿ ಎಲ್ಲ ಬಂದು ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಇವಾಗ ಒಂಥರ ನನಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತೈತೆ. ನನ್ನ ತಮ್ಮಗಳು ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇವಾಗ ನಿಜವಾಗ್ಲೂ ನನಗೊಂಥರ ಧೈರ್ಯ. ನನಗೇನು ಮಾತಾಡೋದಕ್ಕೂ ಏನು ಇವಳ ಹತ್ರ ವಾದ ಮಾಡೋದಕ್ಕಾಗಲಿ ಏನೇ ಆಗಲಿ ಇನ್ನೂ ಧೈರ್ಯ ಬಂತು. ಧೈರ್ಯ ಇತ್ತು, ಧೈರ್ಯ ಇಲ್ಲ ಅಂತಲ್ಲ, ಇನ್ನೂ ನನಗೆ ನನ್ನ ತಮ್ಮನ ಹೆಂಡ್ತಿಯರ ಬಲ ಬಂತಲ್ಲ, ಇನ್ನೂ ಒಂಥರ ನನಗೆ ಏನೋ ಒಂಥರ ಮನಸ್ಸಿಗೆ ಧೈರ್ಯ. ನೋಡ್ತಾ ಇರಿ, ನೀನು ಆಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಥ್ಯಾಂಕ್ ಯು. ಟಾಟಾ, ಬೈ ಬೈ, ಸಿ ಯು.